ಮುಸ್ತಫಾ ಮುಸ್ತಫಾ ಡೋಂಟ್ ವರಿ ಮುಸ್ತಫಾ ಏಯ್ ಸ್ವಲ್ಪ ಮುಚ್ಕೊಳ್ಳೋ ಫ್ರೆಂಡ್ ಮುಸ್ತಫಾ ಏಯ್ ಬಾಯಿ ಮುಚ್ಕೊಂಡು ಬರ್ತೀಯಾ ಇಲ್ವಾ ಜೀವನ ಒಳ್ಳೆ ಹಾಡು ಮಾಡ್ತಾನೆ ಮುಳುಗದೆ ಇರೋ ಶಿಪ್ಪೆ ಫ್ರೆಂಡ್ಶಿಪ್ ಲೇ ಅರುಣ ನೀನ್ ಹಾಡಾಕೋ ಕಾಲೇಜ್ ಫ್ರೆಂಡ್ಸ್ಗಳು ಹಾಗೇನೆ ಹುಡುಗಿರು ಹುಡುಗಿರ ಮೇಲೆ ಮಾತ್ರ ಗಮನ ಪುಸ್ತಕದ ಮೇಲೆ ಇಲ್ವೇ ಇಲ್ಲ ಯಾಕೋ ಇವನು ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾನೆ ಏನಿದು ನಡೆದಿದ್ದೇ ನಡೀತಾ ಇದೆಯಲ್ಲ ಮತ್ತೆ ಮತ್ತೆ ಒಂದು ಅರ್ಥನೇ ಆಗ್ತಿಲ್ವಲ್ಲ ನಾವು ತಾನೇ ಎಣ್ಣೆ ಹೊಡಿಯೋದು ಏನೋ ನೀನ್ ಕುಡಿಯಕ್ ಬರ್ತಿಲ್ವಾ ಲೇ ನೀನ್ ಕುಡಿಯೋದಿಲ್ಲ ಅಂದ್ರೆ ಯಾಕೋ ಬರ್ತಾ ಇದೀಯಾ ನಿಮ್ ಕಂಪ್ನಿ ಕೊಡೋಣ ಅಂತ ಬರ್ತಿದ್ದೀನ್ರು ಹಾಗಾದ್ರೆ ಮುಚ್ಕೊಂಡ್ ಬಾ ನಾಳೆ ಇವನು ಮದ್ವೆಗೆ ಹೋಗ್ಬೇಕಂತೆ ಅದಕ್ಕೆ ಎಣ್ಣೆ ಹೊಡಿಯಲ್ಲ ಅಂತಿದ್ದಾನೆ ಅದಕ್ಕೆ ಹೇಳ್ತಿದೀನಿ ಯಾಕೆ ಬರ್ಬೇಕು ಇವನು ಇಳಿಸ್ಬಿಡು ಹಿಂಗೆ ಹೋಗ್ಲಿ ನಿನ್ ಮನೆ ಹತ್ರನೇ ಬಂದಿದೀವಿ ಇಳ್ಕೊ ಮೊದ್ಲು ಹಾಗಾದ್ರೆ ಸೌಂದರ್ ಮನೆಗೆ ಹೋಗಿಲ್ವಾ ಲೇ ನೀನ್ ಇಳಿತೀಯಾ ಇಲ್ಲ ನಾನೇ ಕುದ್ಗೆ ಹಿಡ್ದು ಆಚೆ ಹಾಕ್ಲಾ ಏನ್ ನಡೀತಾ ಇದೆ ಆಯ್ತು ಗಾಡಿ ನಿಲ್ಸಿ ನಾನು ಹೇಳ್ಕೊತೀನಿ ಮೊದ್ಲು ಇಳಿಯೋ ಲೇ ಮನೆಗೆ ಹೋದ್ರೆ ಬೋರ್ ಹೊಡಿಯುತ್ತೋ ನನಗೆ ಬೇಡ ಮುಚ್ಕೊಂಡು ಇಳಿ ನಾನ್ ಬಂದ್ರೆ ನಿಂಗೇನೋ ಪ್ರಾಬ್ಲಮ್ ಮೊದ್ಲು ಇಳಿಯೋ ನಾನು ಇಳಿಯಲ್ಲ ಕಣ ಲೇ ಇಳಿಯೋ ನೀನ್ ಬೇಕಾದ್ರೆ ನಡ್ಕೊಂಬ ಯಾವಾಗ್ಲೂ ಇವಾಗ ಕೇಳಿದಿಲ್ಲ ಇವನು ಇವತ್ತು ಯಾಕೋ ಏನೋ ಎಡವಟ್ಟ ತರ ಕಾಣಿಸ್ತಾ ಇದೆಯಲ್ಲ ಏಯ್ ಸುಮ್ನೆ ಗಾಡಿ ಒಳಗಡೆ ನಿಲ್ಸು ಬೇಡ ಕಣೋ ಮಳೆ ಬರೋ ತರ ಇದೆ ಮಳೆನಾ ಇಲ್ಲೇ ನಿಲ್ಸಿದ್ರೆ ಕಾರ್ ಚೆನ್ನಾಗಿ ವಾಶ್ ಆಗುತ್ತೆ ವಾಶ್ ಮಾಡಕ್ ಹೋಗ್ತಾ ಇಲ್ಲ ಕಾರ್ ಬೇರೆ ನನ್ನ ಮಗನಿಗೆ ಸರಿ ಬೀಗ ಎಲ್ಲಿಟ್ಟಿದ್ಯಾ ಹೇಳು ನೋಡು ಅಲ್ಲೇ ಮೀಟರ್ ಮೇಲೆ ಇದೆ ನೋಡು ಲೇ ಏನು ಇದು ಮನೇಲಿ ಸೋಫಾನೇ ಕಾಣ್ತಾ ಇಲ್ಲ ಏನ್ ಎಣ್ಣೆ ಹೊಡಿಬೇಕು ಅಂತ ಎಲ್ಲ ಮಾರ್ಗಿರ್ಬಿಟ್ಯಾ ಹೌದಪ್ಪ ಲೇ ಅರುಣ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಕಣ ಲೇ ಹುಷಾರ್ ಕಣೋ ಬೇಡ ಅಲ್ಲಿ ನಮ್ಮ ಐಟಮ್ ಇದೆ ಫಸ್ಟ್ ಮನೆಗೆ ಬಂದವ್ರಿಗೆ ನೀರ್ ಕೊಡಲ್ಲ ತಗಡು ಏಯ್ ಟಿವಿ ಹಾಕ ಕುತ್ಕೊಂಡು ಎಣ್ಣೆ ಹೊಡೆಯೋಣ ಅಲ್ಲ ಅಯ್ಯೋ ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ರೆ ಆಯ್ತು ಬಿಡ ಏನೋ ಬಿಯರ್ ಗೋಡನ್ನ ಇಟ್ಬಿಟ್ಟಿದ್ಯಾ ನಮ್ ಮ್ಯಾಟ್ರು ಇದೆಯೋ ಇಲ್ವಾ ಲೇ ಅಲ್ಲೇ ಇದೆ ಕಣೋ ಸರಿಯಾಗಿ ನೋಡೋ ಒಳಗೆ ಇರು ಎಲ್ಲಾರು ಎಣ್ಣೆ ಹೊಡೆದ್ ಹಾಳಾಗಿ ಹೋಗ್ರಿ ನನ್ ಮಕ್ಳ ಏಯ್ ನೀನ್ ಕಣೋ ಮದ್ವೆಗೆ ಹೋಗ್ತಾ ಇರೋದು ಮುಚ್ಕೊಂಡ್ ಕುತ್ಕೊಳ್ಳೋ ತಗೊಳಪ್ಪ ನೀರು ಅಯ್ಯ ಮಹೇಂದ್ರ ಆ ಚಿಪ್ಸ್ ಕೊಡು ಮಗ ತಗೊಳ್ಳೋ ಇದನ್ನು ತಿನ್ ಮುಗ್ಸು ಲೇ ದಡಿಯಾ ನನ್ನ ಮಗನೇ ಯಾವಾಗ್ಲೂ ಮದ್ವೆ ಮಾಡ್ಕೊಳ್ಳೋದು ನೀನು 5 ವರ್ಷದಿಂದ ಹುಡುಗಿ ನೋಡ್ತಾನೆ ಇದೆಯಾ ಯಾವಾಗ ಮದ್ವೆ ಆಗ್ತೀಯ ನೀನು ಇವನ್ ಮದ್ವೆನಾ ಚಾನ್ಸೇ ಇಲ್ಲ ನನಗ್ ಮುಂಚೆನೆ ಹೆಣ್ಣು ನೋಡಕ್ ಸ್ಟಾರ್ಟ್ ಮಾಡಿದ್ದ ಇವಾಗ ನನ್ ಮಗ ಸ್ಕೂಲ್ಗೆ ಹೋಗ್ತಿದ್ದಾನೆ ಇವನಿಗೆ ಇನ್ ಯಾವಾಗ ಮದ್ವೆ ಆಗುತ್ತೋ ಯಾಕೋ ಹಂಗೆಲ್ಲ ಹೇಳ್ತೀಯಾ ಹುಡುಗಿನ ಟೈಮ್ ತಗೊಂಡ್ ಸೆಲೆಕ್ಟ್ ಮಾಡೋದ್ರಲ್ಲಿ ತಪ್ಪೇನೋ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಂದ್ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಯೋಚನೆ ಮಾಡಿರ್ಬೋದು ಅಷ್ಟೇ ನಾನು ತುಂಬಾ ದಿನ ಕಾದ್ನಪ್ಪ ಈಗ ನೋಡು ನನ್ಗೆ ಹೆಂಡತಿ ಸಿಕ್ಕಿದ್ದಾಳೆ ಲೇ ಇವಾಗ ನನ್ನೇ ತಗೊಳಪ್ಪ ನೀನು ನಾನು ಲೇಟ್ ಆಗೇ ತಾನೇ ಮದ್ವೆ ಆಗಿದ್ದು ಈಗ ನನಗೆ ಮುತ್ತಂತ ಹೆಂಡತಿ ಸಿಗ್ಲಿಲ್ವಾ ಅದೇ ತರ ಅವನಿಗೂ ಸಿಗುತ್ತೆ ನಿನ್ ಡೀಸೆಂಟ್ ಬಗ್ಗೆ ಗೊತ್ತು ಬಿಡಪ್ಪ ನಿನ್ ಹೆಂಡತಿ ಕೆಲ ಹೊಡ್ಸ್ಕೊಳ್ಳೋದು ಊರಿಗೆ ಗೊತ್ತು ನಾನು ಹೇಳ್ದೆ ತಾನೇ ಮದ್ವೆ ಮಾತ್ರ ಮಾಡ್ಕೋಬೇಡ ಲೈ ಏನೋ ನೀವು ಮಾತ್ರ ಮದ್ವೆ ಆಗಿ ಖುಷಿಯಾಗಿರ್ಬೇಕು ಇವನು ಬೀದಿ ಬೀದಿ ಸುತ್ತಾ ಇರ್ಬೇಕಾ ನಾನೆಲ್ಲ ಖುಷಿಯಾಗಿದ್ದೀನಿ ಪಾರ್ಟಿ ಬರ್ಬೇಕು ಅಂದ್ರು ನನ್ನ ಹೆಂಡತಿ ಹತ್ರ ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದೀನಿ ಭಯಂಕರ ಕಷ್ಟ ಇದೆ ಮಗ ದಯವಿಟ್ಟು ಮದ್ವೆ ಆಗ್ಬೇಡ ಲೇ ಈ ಲೂಸ್ ನನ್ನ ಮಗ ಹೇಳೋದೆಲ್ಲ ಕೇಳಕ್ ಹೋಗ್ಬೇಡ ಸೈಲೆಂಟ್ ಆಗಿ ಮದ್ವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗದ್ ನೋಡು ಸುಮ್ಮನೆ ಮದ್ವೆ ಆಗು ಅಂದ್ರೆ ಹೆಂಗ್ ಮಾಡ್ಕೊಳ್ಳಿ ನಾನು ಹುಡುಗಿ ಸಿಗೋದ್ ಬೇಡವನ ಅಯ್ಯೋ ಸರಿ ಸಾರ್ಗೆ ಎಂತ ಹುಡುಗಿ ಬೇಕು ಅಂತೀರಾ ಹುಡುಗಿ ಅಂತ ಆದ್ರೆ ಸಾಕಪ್ಪ ಅಷ್ಟ್ ದೂರ ಯಾಕಪ್ಪ ಸುಮ್ನೆ ಹುಡುಗಿ ಅಂತ ಪೇಪರ್ ಅಲ್ಲಿ ಬರ್ಕೊಡು ಸಾಕು ಅದನ್ನೇ ಜೋಬಲ್ ಇಟ್ಕೊಂಡ್ ಇನ್ನೇನ್ರ ಮಾಡ್ಲಿಲ್ಲ ಒಂದ್ ರೌಂಡೇ ಆಗಿಲ್ಲ ಆಗ್ಲೇ ಚಿಪ್ಸ್ ಎಲ್ಲ ಖಾಲಿ ಮಾಡ್ಬಿಟ್ಟಲ್ಲ ಇವನು ಉದ್ಧಾರ ಆದಂಗೆ ಲೇ ನೀನೊಂದು ವಿಷಯ ಕೇಳೋಣ ಅನ್ಕೊಂಡೆ ಹೆಂಗೋ ಕನ್ನಡ ಇಷ್ಟ ಚೆನ್ನಾಗಿ ಮಾತಾಡ್ತೀಯ ಅದ್ರ ಬಗ್ಗೆ ನನಗೆ ಇಂಟ್ರೆಸ್ಟು ಅದಕ್ಕೆ ಅದನ್ನ ಕಲ್ತ್ಕೊಂಡು ಮಾತಾಡ್ತಿದ್ದೀನಿ ಅಷ್ಟೇ ಪರವಾಗಿಲ್ಲ ಸೂಪರ್ ಮಗ ಸೂಪರ್ ಸೂಪರ್ ಥ್ಯಾಂಕ್ಸ್ ಏನೋ ಸೂಪರ್ ಸೂಪರ್ ನಿಂತಲೆ ಅವ್ನ ಕೈಲಿ ಒಂದು ಕೆಟ್ಟ ಮಾತಾಡ್ಸು ನೋಡೋಣ ನನಗೆಲ್ಲ ಗೊತ್ತು ಕೆಲವೊಂದು ಮಾತ್ರ ಗೊತ್ತಾಗಲ್ಲ ಆ ಸಣ್ಣ ಪುಟ್ಟ 2-3 ಮುಚ್ಕೊಂಡಿರು ಲೇ ಎಲ್ಲ ತಿನ್ ಖಾಲಿ ಮಾಡ್ಬಿಟ್ಟಿಯಲ್ಲೋ
ಅದಕ್ಕೆ ಅವಾಗ್ಲೇ ಹೇಳಿದೆ ಇವನ್ನ ಕರ್ಕೊಂಬರೋದು ಬೇಡ ಅಲ್ಲೆಲ್ಲಾರು ಬಿಟ್ಬರೋಣ ಅಂತ. ಇವಾಗ ಹೆಂಗೋ ಎಣ್ಣೆ ಹೊಡಿಯೋದು? ತಗೋ ಉಪ್ಪಿನಕಾಯಿ ನೆಕ್ಕು. ಯಾಕೆ ಅದನ್ನು ನಿನ್ನೆ ನೆಕ್ಬಿಡು. ಆಯ್ತು ಬಿಡು, ನನಗೆ ನಾನೇ ನೆಕ್ತೆ. ಇಷ್ಟಿದ್ರೆ ಸಾಕಲ್ಲ ಎಣ್ಣೆ ಹೊಡಿಯೋಕ್ಕೆ. ಲೇ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಲೇ ಕಿಚನಲ್ಲಿ ಊಟ ಇದೆ ಕಣ, ಊಟ ಮಾಡ್ಕೊಂಡೋಗ. ಬೇಡ ಮಗ, ಹೊಟ್ಟೆ ಹಸಿತಾ ಇಲ್ಲ. ಇನ್ನ ಹೆಂಗ ಹಸಿರುತ್ತೆ? ಏನು? ಇರೋ ಬರೋ ಸೈಡ್ ಡಿಶ್ ಎಲ್ಲ ನೀನೇ ತಿಂದಿದ್ಯಾ, ಇನ್ನ ಹೆಂಗ ಹಸಿಯುತ್ತೆ? ಸರಿ ಸರಿ ಆಯ್ತು, ಏಯ್, ಹೋಗ್ ಮಿಕ್ಕಿರೋದೆಲ್ಲ ಮಲ್ಕೋ ನೀನು. ನೀನ್ ಖಾಲಿ ಹೋಗ್ ಮಾಡಕ್ ಹೋಗ್ ಹೋಗ್ಬೇಡ. ಮಲ್ಕೋ. ಅಲ್ಲಿ ಏನೋ ಇದೆ ನೀನು ಖಾಲಿ ಮಾಡಕ್ಕೆ ನಿಂತಲೆ. ನನಗೆ ಬೆಳಗ್ಗೆ 7 ಗಂಟೆಗೆ ಮೀಟಿಂಗ್ ಇದೆ ಕಣ್ರಪ್ಪ. ನಾನಂತೂ ಹೋಗಿ ಮಲ್ಕೋತೀನಿ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಲೇ ಇರೋ. ಎಲ್ಲ ನೀವೇ ಖಾಲಿ ಮಾಡ್ಬಿಡ್ರೋ. ಯಾವನ ಇವನು? ಅರುಣ, ಈ ಫೋಟೋದಲ್ಲಿರೋದು ಯಾರು? ನನ್ ಬಾಮ ಇದ. ಏನ್ ಮಾಡ್ತಿದ್ದಾರೆ? ಸತ್ತೋದ. ಸತ್ತು ಹೋದ್ನಾ? ಹೇಗೆ? ಸೂಸೈಡ್ ಮಾಡ್ಕೊಂಡ. ಸೂಸೈಡಾ? ಏನಕ್ಕೆ ಸೂಸೈಡ್ ಮಾಡ್ಕೊಂಡ? ಅದೆಲ್ಲ ಯಾಕೋ ನಿನ್ಗೆ? ಏಯ್ ಸುಮ್ಮನೆ ಹೇಳೋ. ಮುಚ್ಕೊಂಡೋಗಿ ಮಲ್ಕ ಹೋಗೋ. ಬೇಡದೆ ಇರೋದೆಲ್ಲ ಕೇಳ್ತಾನೆ. ಅದು ಉಪ್ಪಿನಕಾಯಿ ಕಣ, ಗುಲ್ಕನಲ್ಲ. ನಂದಾಯ್ತು ಕಣ. ಇಲ್ಲೇ ತಾನೇ ಇಟ್ಟಿದ್ದು. ಬೆಳಿಗ್ಗೆ ಅದು ಹೆಂಗ್ ಬೇಗ ಹೇಳ್ತೀಯ, ನಾನು ನೋಡ್ತೀನಿ ಬಿಡು. ಲೇ ಮಗ, ಎಲ್ಲೋ ಹೋಗ್ತಿದ್ದಾನವನು? ಸೌಂದರ್ಯ, ನಿನಗೆ ಏನು ತಂದಿದ್ದೀನಿ ಗೊತ್ತಾ? ಹಾಕಿಸ್ಕೋ. ಯಪ್ಪ, ಕುಡ್ದಿದ್ದೆಲ್ಲ ಇಳಿದೋಯ್ತು ಕಣ ನಾಯಿ. ಹಾ, ಏಯ್ ಲೂಸು, ಏನೋ ಮಾಡ್ತಾ ಏನು ಇಲ್ಲ ಇದೀಯಾ? ಕಣ, ಲೇ ಏನೋ ಕೈಲಿ? ಏನು ಇಲ್ಲ ಕಣ. ತೋರ್ಸು. ಲೇ ಅವನಿಗೂ ಇಂಜೆಕ್ಷನ್ ಕೊಟ್ಬಿಟ್ಯಾ? ಏನು ಆಗಲ್ಲ ಕಣ. ಇದಕ್ಕೆ ಕ್ಲಿನಿಕಲ್ ಸತ್ಗಿ ಟ್ರಯಲ್ ಆಗಿದೆ. ಹೋದ್ ತಿಂಗಳು ನಾನು ಹಾಕೊಂಡಿದ್ದೆ. ಚೆನ್ನಾಗಿ ನಿದ್ದೆ ಬರುತ್ತೆ. 9 ಗಂಟೆವರೆಗೂ ಮಲಗಿರ್ತಾನೆ. ಒಳ್ಳೆ ಕನ್ಸು ಬೀಳುತ್ತೆ. ಬೆಳಿಗ್ಗೆ 3 ಗಂಟೆಗೆ ಹೋಗ್ತೀನಿ ಅಂದಿದ್ನಲ್ಲ, ಅದು ಹೆಂಗ್ ಹೋಗ್ತಾನೆ ನಾನು ನೋಡ್ತೀನಿ ಬಿಡು.
ago, 6 years old Mishti and 7 years old Mayank lived ಮಾಡಿ ಮೇಲೆ ಯಾರಾದ್ರೂ ಇರ್ಬೋದಾ?